ಹ್ಞೂ ಹ್ಞೂ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಿಜನ್ ಎಷ್ಟು ಗಲೀಜು ಮಾಡ್ಯಾವ ಪೂರ. ಎಲ್ಲೂ ಅಲ್ಲೆಲ್ಲ ಮಾಡ್ಯಾವ, ಈ ಕಡೆಲ್ಲ ಮಾಡ್ಯಾವ. ಆಮೇಲೆ ಅದರಿಂದನೇ ಈ ನಮ್ಮ ಗಿಡ ಹಾಳಾಗತ್ತವ ಪೂರ. ಈ ಥರ ಎಲ್ಲ ಮ್ಯಾಲೆ ಹಾರ್ತಾವ, ಹಾರದ್ಮೇಲೆಲ್ಲ ಅದು ಇದು ಬೀಳ್ತಾವ ರೆಕ್ಕೆಗಳೆಲ್ಲ. ಇಷ್ಟು ಸಣ್ಣ ಸಣ್ಣ ಆಗ ಈ ಗಿಡ ಅಂತೂ ಒಣಗೋಯ್ತು, ಹಚ್ಚೋಕ್ಕೆ ಆಗಲಿಲ್ಲ. ಸೊ ಇವು ಈ ಥರ ಜೋಡಿಸ್ಕೊಂಡಿನಿ. ಸೊ ಇದೆಲ್ಲ ಇಟ್ಟಿನ ಸ್ವಲ್ಪ ಬಿಸಿಲು ತಿನ್ನಲಿ ಅಂಥೇಳಿ. ಇದು 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 ಆಮೇಲೆ ಅದು ಇಂಡೋರ್ ಪ್ಲಾಂಟ್ಸ್ ಅವ ಇವೆಲ್ಲ. ಆದರೂ ಇಲ್ಲೇ ಇಟ್ಟಿನ ಸ್ವಲ್ಪ ಬಿಸಿಲಿಗೆ ಅಂಥೇಳಿ. ಬಿಸಿನೀರು ಕುಡಿತಿ? ಸ್ವಲ್ಪ ಏನ್ ಮಾಡತ್ತಿ ಬಿಟ? ಏನ್ ಚಮಚ ಬೇಕು? ಎದಕ್ಕಪ್ಪ? ಏನ್ ಮಾಡಿರೋದ್ರಾಗ? ತುಪ್ಪ, ಸಾರು, ಅನ್ನ, ತುಪ್ಪ, ಸಾರು, ಭಜ. ಏನ್ ಊಟ ಮಾಡಿದಿ? ಏನ್ ಊಟ ಮಾಡಿದೆಪ್ಪ? ಅನ್ನ ಸಾರು ಭಜ. ಮತ್ತೇನು? ಬಾಲ್ ಇರ್ಲಿಕ್ಕ ಕಿಲ್ಲೋಡಿಗ. ಮತ್ತೇನು ಉಂಡಿ? ಅಷ್ಟೇ? ಬಾಲ್ ಅದ್ರಾಗ ಯಾಕೆ ಹಾಕಿದಪ್ಪು? ಸೀಸರ್ಸ್ ತಾಮ ಒಳಗಡೆ ಎಲ್ಲ ಗಿಡಗಳ್ನು ತಂದು ಹಾಗೆ ಇಟ್ಟಿದ್ದ. ಒಂದು 4-5 ದಿವಸ ಮೇಲೆ ಆಗಿತ್ತು. ಹಾಗಾಗಿ ನಮ್ಮತ್ತ ಮಣ್ಣು ತಂದಿಟ್ಟಿದ್ದ ಚೀಲದಾಗ. ಆ ಚೀಲ್ದನ್ ಮಣ್ಣು ಮತ್ತು ಬೇರೆ ಪಾಟಿಗೆ ಹಾಕಿ ಆಮೇಲೆ ಆ ಗಿಡಗಳನ್ನ ಮತ್ತು ಅದ್ರಾಗ ಹಚ್ಚಿ ಇಡಬೇಕಾಯ್ತು. ಅದು ಇಡೋಕ್ಕೆ ಲೇಟ್ ಆಯ್ತು ನನಗೆ. ಅದು ಇಟ್ಟರೆ ಸ್ವಲ್ಪ ಸ್ಪೇಸ್ ಆಗ್ತದಲ್ಲ ಅದಕ್ಕೆ ಬೆಳಿಲಿಕ್ಕೆ ಅಂಥೇಳಿ ಮಾಡಿಡ್ಲಾಗತ್ತೀನಿ. ಅಷ್ಟರಲ್ಲೇ ಒಂದು ಗಿಡ ಪೂರ್ತಿ ಒಣಗಿ ಹೋದಂಗೆ ಆಗ್ಯದ. ಅದು ಮತ್ತೆ ಚಿಕ್ಕಿತದೋ ಇಲ್ಲೋ ಗೊತ್ತಿಲ್ಲ. ಅದ್ರ ದೊಡ್ಡದು ಬಕೆಟ್ನಾಗೆ ಹಚ್ಲಾಗತ್ತೀನಿ. ಒಂದು ಬಕೆಟ್ ನನ್ನ ಹತ್ರ ಎಕ್ಸ್ಟ್ರಾ ಇತ್ತು. ಸ್ವಲ್ಪ ಹೋಲ್ನೂ ಆಗಿತ್ತದು. ಯಾಕೋ ಅಂದ್ರೆ ಸೀಳು ಹೋಗಿತ್ತು ಕೆಳಗೆಲ್ಲ. ಅದು ನೀರು ಆಮೇಲೆ ನೀರು ಹಿಡಿದು ಇಡ್ಲಿಕ್ಕೆ ಆಗಲಾಗಿತ್ತು. ಸೊ ಗಿಡ ಹಚ್ಲಿಕ್ಕಾದ್ರೆ ಯೂಸ್ ಆಗ್ತದೆ ಅಂಥೇಳಿ ಬಕೆಟ್ನಾಗ ಹಚ್ಲಾಗತ್ತೀನಿ. ಸೊ ನೋಡ್ಬೇಕು ಅದು ಗಿಡ ಹತ್ತುತ್ತದೋ ಬಿಡ್ತದೋ, ಅದು ಏನಾಗ್ತದೆ ಅಂಥೇಳಿ ನಿಮಗೆ ಹೇಳ್ತೀನಿ. ಗಾರ್ಡನಿಂಗ್ ಮಾಡೋದಂದ್ರೆ ಭಾಳ ಇಷ್ಟ, ಬಟ್ ಸ್ಪೇಸ್ ಇಲ್ಲಾರ್ದಕ್ಕೆ ಸುಮ್ಮನೆ ಇದ್ದ. ಇಲ್ಲಿ ನಮ್ಮ ಮನ್ಯಾಗ ಬಿಸಿಲು ಚಲೋ ಹತ್ತದ, ಗಾಳಿ ಬಿಸಿಲು ಅಷ್ಟೇ ಇಂಪಾರ್ಟೆಂಟ್ ಗಿಡಗಳಿಗೆ. ಸೊ ಇಲ್ಲಿ ಬಾಲ್ಕನಿಯಾಗ ಚಲೋ ಹತ್ತದ ಅಂಥೇಳಿ ತಂದಿನಿ ಒಂದು 4 ಗಿಡಗಳು. ನೋಡ್ಬೇಕು ಇದು ಸರಿಯಾಗಿ ಆಯ್ತಂದ್ರೆ ಮತ್ತೆ ತರಬೇಕು. ಅಷ್ಟೇ ನೀರು. ಅಚ್ಚಿ ಅಮ್ಮಾಗ ತಿನ್ಸಪ್ಪ, ಅಮ್ಮಾಗ ತಿನ್ಸು. ತಿನ್ನೋ ಅಮ್ಮ.
ಜಾಣ ಬೇಬಿ ಜಾಣ ಮುದ್ದು ಮುದ್ದು ತುಪ್ಪ ತುಪ್ಪ ಅಮ್ಮನ ಕೈ ಕೊಡು ನಿಮ್ಮ ಅಪ್ಪ ಮಹೇಶ ಮೀಸಿ ಬಂದವ ಹೇಳತ್ತನವ ಏನಂತಪ್ಪ ಮಹೇಶ ಹ್ಞೂ ಏನು ಮಾಡವ ನೀನು ತುಪ್ಪ ಹಾಕಮ್ಮ ಇಲ್ಲ ತುಪ್ಪ ಹಾಕ್ತಾರಂತ ಅಪ್ಪ ಬೇಡ ಅಂತ ಬೇಡ ರೀ ಹೇಳು ಅಲ್ಮಮ್ಮ ಇಂತಿದ್ರೆ ಇಟ್ಟು ಹಾಕ್ಯಾರ ಅವ್ರು ಎಲ್ಲ ಚಮಚ ಚಮಚ ಬೇಕು ಎದಕ್ಕಪ್ಪ ಏನ್ ಮಾಡಿರೋದ್ರಾಗ ತುಪ್ಪ ಸಾರು ಅನ್ನ ಅನ್ನ ತುಪ್ಪ ಸಾರು ಭಜ ಏನು ಊಟ ಮಾಡ್ದಿ ಹ್ಮ್ ತಂದಿ ನೀನು ಹ್ಮ್ ತಾಯಿ ನೀನು ಹ್ಮ್ ಬಂದು ನೀನು ಹ್ಮ್ ನಮ್ಮ ಶಿವಯ ಹ್ಮ್ ಮತ್ತ ಶಿಗುರು ಬಸವ ಹಿಂಗನಮ್ಮ ಮತ್ತ ಗುರುದೇವ ಬಸವ ಗುಸಟ್ ಒಬ್ಬನ ತಸ್ಮಿಸ್ ಗುರುನಮ್ಮ ಗುರುವೇ ನಮಃ ಜಾಣ ಜಾಣ ಗುರು ಬ್ರಹ್ಮ ಅದೇ ಹೇಳ್ದವ ಈಗ ಗಂಗಂಗಂಪತಿ ಹ್ಮ್ ಅಮ್ಮ ಹ್ಮ್ ಅಮ್ಮಮ್ಮ ಹ್ಮ್ ಅಮ್ಮಮ್ಮ ಆಮಮ್ಮ ಆಮಮ್ಮ ಮಲ್ಕೊಂಡಿರ್ತಾನ ಆಮಮ್ಮ ಜೋಜೋ ಮಾಡಿರ್ತಾನ ಈಗ ಜಲ್ದಿ ಮಕ್ಕೋತಾನವ ಪೂಜೆ ಹೆಂಗ್ ಮಾಡ್ಕೋತಾರ ತೋರಿಸ್ತಾತ ಏನನ್ಬೇಕು ಓಂ ಶಿವರ ಹೆಸರು ಹೇಳು ಅಜ್ಜಿ ಹೆಸರೇನು ಅಜ್ಜಿ ತೋರ್ಸ್ ಅಜ್ಜಿ ತೋರ್ಸಲ್ಲ ಅಜ್ಜಿ ಹೆಸರೇನು ಮಂಗಳ ಮಂಗಳ ತಾತನ ಹೆಸರೇನು ಶಿವ ನಿನ್ನ ಹೆಸರೇನು ಸಮತ್ ಅಮ್ಮನ ಹೆಸರೇನು ಸಮತ್ ಅಮ್ಮನ ಹೆಸರು ಸಮತ ಅಮ್ಮ ಹೆಸರು ಸಪನ್ನ ಸಪ್ನ ಅಪ್ಪನ ಹೆಸರೇನು ಮೇಷ್ ಬಾಬನ ಹೆಸರೇನು ದೊಡ್ಡ ಬಾಬಾ ದೊಡ್ಡ ಬಾಬಾ ಹೆಸರೇನು ಇವ್ರದ್ದು ಹೆಸರೇನು ಅವ್ರದ್ದು ಅನ್ನು ಬಾಬಾ ಹ್ಮ್ ಅನ್ನು ಬಾಬಾ ನನ್ನ ಹೆಸರೇನು ದೊಡ್ಡಮ್ಮ ಶಿಪ್ಪ ದೊಡ್ಡಮ್ಮ ದೊಡ್ಡಮ್ಮ ಶಿಪ್ಪ ದೊಡ್ಡಮ್ಮ ಅಣ್ಣನ ಹೆಸರೇನು ಹೆಸ್ ಶಶ್ ಅಕ್ಕನ ಹೆಸರೇನು ಸಮ್ಮು ಸಮ್ಮು ಇನ್ನೊಬ್ಬ ಅಣ್ಣನ ಹೆಸರೇನು ವಿರಾನ್ ವಿಹಾನ್ ಕಾಕು ಹೆಸರೇನು ಕಾಕು ಪುಟ್ಟಿ ಕಾಕು ಕಾಕು ಹ್ಞೂ ಪುಟ್ಟಿ ಕಾಕು ಪುಟ್ಟಿ ಕಾಕು ಹ್ಞೂ ಏನು ಹೆಸರೇನು ವರ್ಷ ವರ್ಷ ಮತ್ತು ಕಾಕನ ಹೆಸರು ರವಿ ನವಿ ಮತ್ತು ಅತ್ತೆನ ಹೆಸರೇನು ಗಿಟ್ಟಕ್ಕೆ ಮಾಮನ ಹೆಸರೇನು ಸುಬ್ಬು ಮಮ್ಮ ಅಕ್ಕನ ಹೆಸರೇನು ಇನ್ನೊಬ್ಬಾಕಿ ಬುಕ್ಕಿ ಆ ಮನೆಗಿರ ಅಕ್ಕ ಹನಿ ಅಕ್ಕ ಅಣ್ಣನ ಹೆಸರೇನು ವಿರಾನನ್ನು ವಿಹಾನಣ್ಣ ಒಳ್ಳೆ ಜಾನ ಪಪ್ಪಲಿ ಅಮ್ಮಮ್ಮ ಅವ್ರ್ಯಾರು ಅಮ್ಮಮ್ಮ ಅಮ್ಮಮ್ಮ ಹೆಸರೇನು ಲಕ್ಷ್ಮಿ 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 ಅಮ್ಮಮ್ಮ ಲಕ್ಷ್ಮಮ್ಮ ಹಾ ಮತ್ತ ಅಜ್ಜಿ ಹೆಂಗ್ ಕರಿತಾಳಪ್ಪ ಮಂಗಳ ಮಂಗಳ ಹೆಂಗ್ ಕರಿತಾಳ ಇವ ಬಾರು ಹೆಂಗ್ ಕರಿತಾರ ಜಗುದ ಅವ್ರಿಗೆ ಹೆಂಗ್ ಕರಿತಾರ ಬಾವ 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 ಅಂತಾರ ಜಗು ಬಾರವ ಅಂತಾರೇನು ಬಾವ ಹ್ಮ್ ಜಗ್ಗು ಬಾವ ಬಾವ ಹಂಗ್ ಕರಿತಾರಾ ಹ? ಇಸ್ ಪಾಪ ಇಟ್ಟಿನ್ ಶುಗರ್ ನೋ ಪಾಪ ಹ್ಮ್ ಓಪನ್ ಕೋರ್ಸ್ ನೋ ಪಾಪ
ಓ ಜಾನ ಅದ ಕೇಳಾರ್ದೆ ಹೇಳತ್ತಲ್ಲ ಪಪ್ಪ. ಜಾನಿ ಜಾನಿ ಎಷ್ಟ್ ಪಪ್ಪ ಏನ್ ಹೇಳ್ದಿನಿ ಈಗ ನಂಗ ಶಿಪ ಜಜಮ್ಮ ಬಂಗಾರಿ ಶಿಪ ಜಜಮ್ಮ ಓಪ್ಪ ಶಿರಿ ಸೀರೆ ಉಡ್ಕೋತಿ ನಾ ಉಡಿಸ್ಲಿ ಸೀರೆ. ಹ್ಮ್ ಕಾಯಶಪ್ಪ ನಿನಗ ಸೀರಿ ಏನು ಸೀರೆನ ಮತ್ತೆ ಹೆಂಗ್ ಕಾಣೋದಿನ್ ಕಣಿ ಸೀರೆ ಉಡ್ಸಣ್ಣ ಪಪ್ಪಾಗ ಅವ್ರು ನಿಂತಾನೆ ನೋಡ್ರಿ. ಏನ್ ತಿಳಿತಿರ್ಬೇಕು ಸೀರೆ ಸೀರೆ ಉಡಲ್ಲ ನೀನ್ ಸೀರೆ ಉಡ್ಸಮ್ಮ ಪಪ್ಪ ಸಮರ್ಥಗ अभी वो सीख के कल अपने आप डाल के बाहर आएगा। ಸೀರೆ ಸೀರೆ समझ ನೋಡಿಗ काल जाए लेकिन पानी पूरी ना जाए। ಹೆಂಗದ ಸೊಮ್ಮು हैरान ಅದಲ್ಲ ಕರ್ತಿ ಕೇಳ್ತೇನು ಹೈರಾಣ ಅಂತ ಹಾಕಿದ ಬೆಲ್ಟ್ ತೆಗೆದು ಕೊಡ್ತಾರ. ಸೊ ನೋಡಿದ್ರಲ್ಲ ಏನೇನಾಯ್ತು ಅಂತ ಹೇಳಿ ಪ್ಲಾಂಟ್ಗಳು ತಂದಿಟ್ಟು ಹಾಗೆ ಇಟ್ರೆ ಹಾಳಾತವ. ಅವಾಗಿಂದ ಅವಾಗ ತಂದು ಒಂದು ದಿವಸ ಅಥವಾ 2 ದಿವ್ಸನಾಗೆ ಬೇರೆ ಪಾಟಿಗೆ ಹಾಕಿಬಿಡ್ಬೇಕದು. ಸೊ ಇಲ್ಲಾಂದ್ರೆ ಈ ಥರ ಆಗ್ಬಿಡ್ತಾವ. ನಾ ಒಂದು 3-4 ದಿವಸ ಆಯಿತು ನನಗೆ ನಮ್ಮ ವಿಹಾನ್ ಬಂದಿದ್ದಕ್ಕೆ. ಸೊ ಅದಕ್ಕೆ ಹಂಗಂಥೇಳಿ ಇದಾಯಿತು. ಆಮೇಲೆ ಸಮರ್ಥ ಬಂದನ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಸ್ಪೆಷಲಿ ನಾನು ಸಮರ್ಥನೇ ಮಾಡ್ಬೇಕಂತೇಳಿ ಮಾಡಿದ್ದು. ಯಾಕಂದ್ರೆ ಅವ್ನು ಇಷ್ಟು ಏಜಿಗೆ ಅಂದ್ರೆ 1.5 ವರ್ಷ ಅವನಿಗೀಗ. ಆ ಏಜಿಗೆ ಇಷ್ಟೆಲ್ಲ ಮಾತಾಡ್ತಾನೆ. ಆ ಒಂದು ನೆನಪು ಅಂಥೇಳಿ ಮೆಮರಿ ಅಂಥೇಳಿ ಈ ವಿಡಿಯೋ ಮಾಡಿದ್ದು. ಸೊ ಐ ಹೋಪ್ ನಿಮಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.